ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾಳೆ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಕಾಲೇಜಲ್ಲಿ ಹೇಗೆಲ್ಲ ಸ್ಪೋರ್ಟ್ಸ್ ಡೇಗೆ ಪ್ರಿಪ್ರೇಷನ್ ನಡೀತಿದೆ, ಹಾಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾರೆ ಎಲ್ಲ ನಿಮಗೆ ತೋರಿಸ್ತೀನಿ. ಪ್ಲೀಸ್ ಈ ವಿಡಿಯೋನ ಕೊನೆ ಗಂಟ ನೋಡಿ, ಯಾರೂ ಸಹ ಸ್ಕಿಪ್ ಮಾಡಬೇಡಿ. ಇವಾಗ ನಾನು ಕಾಲೇಜಿಗೆ ಹೊರಡ್ತೀನಿ. ಕಾಲೇಜಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಬಾಯ್. ಇಲ್ಲಿ ಹ್ಯಾಟಿಗೆಲ್ಲ ಡಿಸೈನ್ ಎಲ್ಲ ಮಾಡಿದ್ರು. ಇನ್ನು ಫೆದರ್ ಒಂದು ಹಾಕ್ಬೇಕಿತ್ತು. ಈಗ ಫೆದರ್ಸ್ ಎಲ್ಲನೂ ಅಂಟಿಸ್ತಾ ಇದ್ದಾರೆ. ನಮ್ಮ ಗ್ರೂಪ್ ನಂಬರ್ 4. ನಮ್ಮ ಗ್ರೂಪ್ ನೇಮ್ ಏನಂದರೆ ರೂಪರಾಣಿ. ರೂಪರಾಣಿ ಯಾರು ಅಂದರೆ ಸ್ಪೋರ್ಟ್ಸ್ ಮ್ಯಾನ್ ಅವರೊಬ್ರು. ಪಿಕ್ಚರ್ ಎಲ್ಲ ಅಂಟಿಸ್ಬಿಟ್ಟು ಇಲ್ಲಿ ಪ್ಲೆಕ್ ಕಾರ್ಡ್ನ ಮಾಡ್ತಿದ್ದಾರೆ. ಇವರಿಬ್ರು ಹೆಲ್ಪ್ ಮಾಡಿ ಅಂತ ಕರೆದ್ರು. ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಪ್ಲೆಕ್ ಕಾರ್ಡ್ ಎಲ್ಲ ಮಾಡಿ ಇವಾಗ ಮುಗೀತು. ಹ್ಯಾಟ್ಗೆ ಡಿಸೈನ್ ಮಾಡಿರೋದೆಲ್ಲನು ಜೂನಿಯರ್ಸ್ ಹಾಕೊಂಡು ನೋಡ್ತಿದ್ದಾರೆ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ 15 days ಬ್ಯಾಕ್ ಸ್ಪೋರ್ಟ್ಸ್ ಡೇಗೆ ಅಂತ ಪ್ರತಿಯೊಂದು ಗೇಮ್ಸ್ ಸಹ ಆಡಿಸಿದ್ರು. ಯಾವ್ಯಾವ ಟೀಮ್ ವಿನ್ ಆಗಿತ್ತು, ಆ ಟೀಮಿಗೆ ಎಷ್ಟು ಸ್ಕೋರ್ ಬಂದಿದೆ ಅದನ್ನ ಈಗ ಸ್ಕೋರ್ ಬೋರ್ಡ್ ಮೇಲೆ ಇಲ್ಲಿ ಬರಿತಾ ಇದ್ದಾರೆ. ನೋಡಿ ಗೈಸ್, ಇವಳು ಇಲ್ಲಿ ಹಾರ್ಟ್ ಎಲ್ಲ ಹೊಲಿತಿದ್ದಾಳೆ. ಕವ್ಯ ಗೈಸ್, ನಾನು ಬೇರೆ ಗ್ರೂಪ್, ಇವಳು ಬೇರೆ ಗೈಸ್. ಹಾಂ ಹಾಂ ಬೆಳಗ್ಗೆ ಬೋರ್ಡ್ ಇಟ್ಕೊಂಡಿದ್ದಾರೆ ನೋಡಿ ಗೈಸ್. ಇದೆಲ್ಲ ನಮ್ದು ಎಳ್ಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದೊಂದು ಅಲ್ಲೊಂದು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡು ಫ್ಲವರ್ ಹಾಕಿದಾಳಲ್ಲ, ಅವಳೆ ಕಾಟ ಕೊಡ್ತಿದ್ದು ನನಗೆ. ಇನ್ನು 3 ಜನ ಕಾಣೆಯಾಗಿದ್ದಾರೆ. ಯಶಸ್ವಿನಿ ಗೈಸ್, ಇವಳು ಬೇರೆ ಗ್ರೂಪ್, ನಾನು ಬೇರೆ ಗ್ರೂಪ್ ಗೈಸ್. ಇವಳು ನಂಬೇಡಿ ಗೈಸ್, ಬೇರೆ ಟೀಮ್ ನೋಡಿ ನಮ್ಮ ಟೀಮ್ ಹತ್ರ ಬಂದು ವಿಡಿಯೋ ಮಾಡ್ತಿದ್ದಾಳೆ ಹಳ್ಳಿ ಗೈಸ್. ಫ್ರೆಂಡಲ್ಲಿ ವೆಲ್ಟ್ ಮಾಡೋಣ ಅಂತ ಬಂದೆ ಅಷ್ಟೇ. ಮಾಡ್ತಿದ್ದಾಳೆ ವಿಡಿಯೋಗೋಸ್ಕರ. ನೋಡಿ ಗೈಸ್ ಆ ಥರ ಏನಿಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ನಮ್ದೆಲ್ಲ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಬಂದಿದ್ದೀವಿ ನಾವು. ಇವ್ರದ್ದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ, ಹಿಂಗೆ ಮಾಡ್ತಿದ್ದಾರೆ ಅಂತ. ಬಾಯ್. ನೋಡಿ ಗೈಸ್, ಅಲ್ಲೆಲ್ಲ ನಾಳೆ ಸ್ಪೋರ್ಟ್ಸ್ ಡೇ ಪ್ರಿಪ್ರೇಷನ್ ಮಾಡ್ಕೊತಿದ್ರೆ ಇಲ್ಲೆಲ್ಲ ಬಂದು ಮಾತಾಡ್ತಾ ಇದ್ದಾರೆ. ಹಾಯ್ ಮಾಡ್ರೋ. ಹಾಯ್. ನೋಡಿ ಗೈಸ್, ಇವ್ರು ನನ್ನ ಫ್ರೆಂಡ್ಸ್. ಇವರಿಬ್ಬರು ಸುಮ್ಮನೆ ಮಾಸ್ವಾಶಿ ಸೇರಿರೋ ದಂಡ. ಅಲ್ಲಿ ಪಾಪ ಕಷ್ಟಪಟ್ಟೆಲ್ಲ ರೆಡಿ ಮಾಡ್ತಿದ್ರು. ಇವ್ರು ಬಂದಿಲ್ಲಿ ಮಾತಾಡ್ತವ್ರೆ ಇಲ್ಲಿ ಕುತ್ಕೊಂಡು ಅಷ್ಟೇ. ಗೈಸ್, ಅವಳಿಗೆ ಜಾಸ್ತಿ ಆಯಿತು ಅಂತ ಹೇಳಕ್ಕೆ ತಿನ್ನಿಸ್ತಾಳೆ. ನೋಡಿ ಗೈಸ್, ತಿನ್ಬಿಟ್ಟು ಮಾತಾಡು. ಇವಳು ಇವತ್ತು ತಿಂಡಿ ತಂದಿಲ್ಲ, ಅದಕ್ಕೆ ನಾವು ಇವ್ರ ಮನೆದು, ನಮ್ಮ ಮನೆದು, ಅವ್ರ ಮನೆದು, ಅನ್ನೋದು 2 ಸೇರಿ ಪ್ಲೇಟಿಗೆ ಹಾಕ್ಬಿಟ್ಟು ಕೊಡ್ತೀವಿ. ಇವಳು ಎಲ್ಲರ ಮನೆ ತಿಂದು ಕೊನೆಗೆ ಒಬ್ರು ಮನೆಗೆ ಉಳಿತು ಅಂತ ನನಗೆ ತಿನ್ನಿಸ್ತಿದ್ದಾಳೆ ಅಷ್ಟೇ. ಇವಳು ತಂದಿದ್ದೆ ಇಷ್ಟು, ಅದನ್ನ ಅವಳಿಗೆ ಕೊಟ್ಲು. ನಾ ಇಷ್ಟು ತುಂಬಿದ್ರೆ ತುಂಬ ಏನು ಕರೆಕ್ಟಾಗಿ ಮಾತಾಡೋದು ಮೊದಲು ಬೇಡ. ಈ ದೊಡ್ಡ ಬಾಕ್ಸಲ್ಲಿ ಯಾವಾಗಲೂ ತುಂಬ ಕಬ್ಬ ಬರ್ತೀನಿ. ಇವತ್ತು ಸ್ವಲ್ಪ ನಮ್ಮಮ್ಮ ಬಾಕ್ಸ್ ಹಾಕ್ಲಿ, ನಮ್ಮಮ್ಮ ಬಾಕ್ಸಿಗೆ ತುಂಬಲಿಲ್ಲ ಅಂತ ನಾನೇ ತುಂಬ್ಕೊಬಂದು ಸ್ವಲ್ಪ ತುಂಬ್ಕೊಬಂದೆ ಅಷ್ಟೇ. ಗೈಸ್, ಯಾರು ಇದು ಮಾಡ್ಕೋಬೇಡಿ. ಅವಳು ಸ್ವಲ್ಪ ತೊದ್ಲಿ. ಅವಳು ಕಪ್ಪೆ ಮುತ್ತಿ ಬೆಳಗ್ಗೆಯಿಂದ ಇವಳು ಮುದ್ದಿ ಒಡ್ರು ಕಪ್ಪೆ ತರ ಹಿಂಗ್ ಮಾಡ್ತಾಳೆ. ಇವರಿಬ್ರು ಆಗ್ಲಿಂದ ಜಗಳಾಡ್ತಿದ್ದಾರೆ. ಯಾಕೆ ಅಂದ್ರೆ ಇವಳು ಅವಳ ಮುಖ ಕಪ್ಪೆ ತರ ಇದೆ ಅಂತ, ಇವಳ ಮುಖ ಕಪ್ಪೆ ತರ ಇದೆ ಅಂತ. ಇವಾಗ ನೀವೇ ಕಮೆಂಟ್ ಮಾಡಿ ತಿಳಿಸಿ, ಯಾರ ಮುಖ ಕಪ್ಪೆ ತರ ಇದೆ ಅಂತ. ಇವಳ ಹೆಸರು ಕಾವ್ಯ, ಅವಳ ಹೆಸರು ಅನನ್ಯ. ಒಂದ್ಸಲ ಮೂತಿನ ಹಿಂಗ್ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ. ಅದಕ್ಕೋಸ್ಕರ ಬಟ್ರು ಕಪ್ಪೆ ಅಂತ ನೇಮ್ ಇಟ್ಟಿದ್ದೀವಿ. ಈಗ ಗೈಸ್, ನಿಮಗೆ ಹೇಳಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರ ಮುಖ ಕಪ್ಪೆ ತರ ಇದೆ ಅಂತ. ಆಯ್ತೆಲ್ಲ ಓಕೆ, ಸರಿ ಆಯ್ತು ಬಿಡಿ. ಇವಾಗ ಸರಿ ಆಯ್ತು. ನೋಡಿ ಗೈಸ್, ರಾಕ್ಷಸಿ ನೋಡಿ ಗೈಸ್, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಟೇಜ್ ಡೆಕೋರ್ ಮಾಡ್ತಾ ಇದ್ದಾರೆ. ಇಲ್ಲಿ ಕುತ್ಕೊಂಡು ಇವರು ಅಳತೆ ಹೊಡಿತಾ ಇದ್ದಾರೆ. ನೋಡಿ, ಇವೆಲ್ಲ ಮಾಡಿ ಸುಸ್ತಾಗಿದ್ವಿ. ನವ್ಯ ಕಾಲಿಂಗ್ ನೋಡಿ ಏನು ನೋಡಿ. ಇಲ್ಲಿ ನೋಡಿ ಗೈಸ್, ಇವಳು ಫೋನ್ ಹಿಡ್ಕೊಂಡು ಮಾತಾಡ್ತಾ ಇದ್ದಾಳೆ. ನೋಡಿ, ಅವರಿಬ್ರು ಅಲ್ಲಿ ಕೂತಾರೆ. ನೋಡಿ ಗಾಡಿ ಗೈಸ್, 10,000 ಕೊಡ್ತೀನಿ ಅಂತ ನೋಡಿ ವಿಡಿಯೋದಲ್ಲಿ ನೋಟ್ ಮಾಡ್ಕೊಂಡಿರಿ. ಕೊಡ್ಲಿಲ್ಲ ಯಾಕೆ? ನಾನು ಯೂಟ್ಯೂಬ್ ಬ್ಲಾಗ್ಸ್ ಮಾಡಕ್ಕೆ ನೀನು ಹೇಳಿದ್ರೆ ಸಾಲ ಇಸ್ಕೊಂಡಿದ್ದಲ್ಲ. ಇವಳು ಒಳ್ಳೆ ಚೆನ್ನಾಗಿ ಹೇಳ್ತಾಳೆ. ನನಗೂ 2,000 ಅಂತ ಸಾಲ ಇಸ್ಕೊಂಡಳೆ ಗೈಸ್. ನನಗೆ 2,000 ಸಾಕು. ನಾನು ಕಮೆಂಟ್ ಹಾಕ್ತೀನಿ, ಪ್ಲೀಸ್ ಎಲ್ಲ ಹೇಳ್ಬಿಡಿ. ನೋಡಿ, ಮಕ್ಕಳು ಕೂತ್ಬಿಡಿ. ಮನೆ ಬರೋದಿಲ್ಲ, ಜೂನಿಯರ್ಸ್ ಹತ್ರ ಎಲ್ಲ ಸಾಲ ಇಸ್ಕೊಂಡು ಗೈಸ್. ನೋಡಿ ಗೈಸ್, ಸೀನಿಯರ್ಸಿಗೆ ಮರ್ಯಾದೆನೇ ಕೊಡಲ್ಲ ಇವರು. ಜೂನಿಯರ್ಸ್ ಹತ್ರ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮಗೆ
ಸರಿ ಆಯ್ತು ಬಿಡಿ ಗೈಸ್, ಕೊಡ್ತೀನಿ ಇವರಿಗೆ. ನೋಡಿ ಗೈಸ್ ಈಗ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಈ ಅರ್ಧ ಬರ್ಧ ಆಗಿದೆ ಅಷ್ಟೇ ಸ್ಟೇಜ್ ಡೆಕೋರು, ಇನ್ನು ಮಾಡಿಲ್ಲ. ಫುಲ್ ಎಲ್ಲ ಆದಮೇಲೆ ತೋರಿಸ್ತೀನಿ ಗೈಸ್. ಇವರಿಬ್ರು ನೋಡಿ ಗೈಸ್, ಇಲ್ಲಿ ಸ್ನ್ಯಾಪ್ ಹಾಕ್ತಾರೆ. ಇವರು ಬರೀ ಸ್ನ್ಯಾಪ್ ಹಾಕೋಕ್ಕೆ ಹುಟ್ಟಾರೆ ಇವರಿಬ್ರು. ಗೈಸ್ ಚಾಂಪಿಯನ್, ನಮ್ಮ ಕಾಲೇಜ್ ಚಾಂಪಿಯನ್ ಗೈಸ್ ಇವಳು, ಇಂಡಿವಿಜುವಲ್ ಚಾಂಪಿಯನ್ ಇವಳು. ನೋಡಿ ಗೈಸ್ ಎಲ್ಲ ಫಸ್ಟ್ ಹೋದ ವರ್ಷನೂ ಚಾಂಪಿಯನ್, ಈ ವರ್ಷನೂ ಚಾಂಪಿಯನ್ ಗೈಸ್. ನೋಡಿ ಗೈಸ್ ವರ್ಷ PU ಇಂದನೂ ತಗೋತಾನೆ ಇದೆ. PU ಇಂದನೂ ಕಂಟಿನ್ಯೂ ಆಗಿ ಎಲ್ಲ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದೀವಿ. ಮಾಸ್ಟರ್ಸ್ ಪ್ರಾಕ್ಟೀಸ್ ಇದೆ. ನೋಡಿ ಈ ಬಿಸಿಲಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಬೆಳಗ್ಗೆ ಮಾಡಿಸ್ಬೇಕಲ್ವಾ, ತುಂಬ ಬಿಸಿಲಿದೆ. ಈಗ ತಾನೇ ಊಟ ಮಾಡಿದ್ದೀವಿ ಗೈಸ್, ತಿಂದಿದ್ದೆಲ್ಲ ಈಗಲೇ ಅರ್ಗೋಗುತ್ತೆ ಗೈಸ್. ಇವಾಗ ಎಲ್ಲ ಹೋಗ್ತಿದ್ದಾರೆ, ತುಂಬ ಬಿಸಿಲಿದೆ. ನೋಡೋಣ ಗೈಸ್ ಹೆಂಗಾಗುತ್ತೆ, ಬನ್ನಿ ಗೈಸ್. ಇದು ನಮ್ಮ ಟೀಮ್ ಫ್ಲಾಗ್ ಇದು. ನೋಡಿ ಗೈಸ್ ನಮ್ಮ ಸೀನಿಯರ್ ಇರೋ. ಹಾಯ್ ಗೈಸ್, ಬಿಸಿಲನ್ನು ನಿಲ್ಲಿಸಿ ಸುಸ್ತಾಗಿ ಎಲ್ಲ ಇಲ್ಲಿ ಕೂತ್ಬಿಟ್ಟಿದ್ದಾರೆ. ನೋಡಿ ಗೈಸ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮುಗೀತು, ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಬಿಸಿಲಲ್ಲಿ ತುಂಬ ಸುಸ್ತಾಗಿ ಹೋಗಿದ್ದಾರೆ. ನೋಡಿ ಗೈಸ್ ಇಲ್ಲಿ ಫುಲ್ ಟ್ಯಾನ್ ಆಗಿ ಹೋಗಿದ್ದಾರೆ ಗೈಸ್. ನಾಳೆ ಎಲ್ಲ ಮೇಕಪ್ ಮಾಡ್ಕೊಂಡು ಬನ್ನಿ, ವೈಟ್ ಕಾಣಿಸ್ತೀರ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮುಗೀತು, ಕ್ಲಾಸಿಗೆ ಹೋಗ್ತಾ ಇದ್ದೀವಿ ಗೈಸ್. ಈಗ ಎಲ್ಲ ಗ್ರೂಪ್ ಅವರು ಮನೆಗೆ ಹೋಗಿದ್ರು. ನೋಡಿ ಗೈಸ್ ಇವರೆಲ್ಲ ಇವಾಗ ಮಾಡ್ತಾ ಇದ್ದಾರೆ. ನೋಡಿ ಗೈಸ್ ಪ್ರಾಕ್ಟೀಸ್ ಎಲ್ಲ ಮುಗಿತು, ಇವಾಗ ಮನೆಗೆ ಹೋಗಿದ್ದೀವಿ. ನಾಳೆಗೆ ಇನ್ನೂ ಏನೆಲ್ಲ ತಗೋಬೇಕಿತ್ತು ಅದೆಲ್ಲ ತಗೊಂಡು ಹೋಗ್ತಿದ್ದೀವಿ ಗೈಸ್. ನೋಡಿ ಗೈಸ್ ಎಲ್ಲ ಫುಲ್ ಎಲ್ಲ ರೆಡಿ ಆಗಿದೆ. ಟ್ರ್ಯಾಕ್ ಎಲ್ಲ ಹಾಕ್ತಾ ಇದ್ದಾರೆ ನಾಳೆ ರನ್ನಿಂಗ್ ರೇಸ್ಗೆ. ಅಲ್ಲಿ ನೋಡಿ ಗೈಸ್ ಎಲ್ಲ ಹಾಕ್ತಿದ್ದಾರೆ. ನೋಡಿ ನಾವೆಲ್ಲ ಓಲೆಲ್ಲ ತಗೋತಿದ್ರೆ. ನೋಡಿ ಗೈಸ್ ಇವಳಿಲ್ಲಿ ಏನು ಮಾಡ್ತಾಳೆ ಹೇಳು. ನೋಡಿ ಗೈಸ್ ನಮಗೆ ಮಾಸ್ ಫಸ್ಟ್ಗೆ ಗ್ಲೌಸ್ ಬೇಕಿತ್ತು. ನಾವು ಹೋಗಿ ಶಾಪಲ್ಲಿ ಗ್ಲೌಸ್ ಸಿಗಲಿಲ್ಲ ನಮಗೆ. ಅದಕ್ಕೆ ಶಾಂತಿ ಸ್ಟೋರಲ್ಲಿ ತಗೊಳ್ಳೋಣ ಅಂತ ಶಾಂತಿ ಸ್ಟೋರಿಗೆ ಹೋಗ್ತಾ ಇದ್ದೀವಿ ಎಲ್ಲ ನೆಡ್ಕೊಂಡು. ಶಾಂತಿ ಸ್ಟೋರ್ ಹತ್ರ ಬಂದ್ವಿ, ಗ್ಲೌಸ್ ಎಲ್ಲ ತಗೊಂಡ್ವಿ. ನನ್ನ ಫ್ರೆಂಡ್ಸ್ ಇಬ್ಬರು ಬಸ್ಸಿಗೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಟ್ರು. ನೋಡಿ ಗೈಸ್ ಸಿಟಿ ಸುತ್ತಾಡಿ ಫುಲ್ ಸುಸ್ತಾಗಿ ಕೂತವಳೆ ಮಾರ್ಕೆಟ್ ಒಳಗಡೆ. ಅನನ್ಯ ಗೈಸ್ ನೋಡಿ ಗೈಸ್ ಇವಾಗ ಬಂದ್ವಿ ಕಾಲೇಜ್ ಹತ್ರ. ನಾನು ಮತ್ತು ಇವಳು ಇಬ್ಬರು ಬಂದಿದ್ದೀವಿ. ಅಲ್ಲೆಲ್ಲ ಹೇಗೆ ಡೆಕೋರ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ಗೈಸ್ ಇಲ್ಲಿ ಹೆಂಗೆ ಬರ್ತಿದ್ದಾಳೆ, ಕೈಯಲ್ಲಿ ಏನದು ಶೂ ಹಿಡ್ಕೊಂಡು ಹೆಂಗೆ ಬರ್ತಿದ್ದಾಳೆ. ಕೊಟ್ರು ಹಾಯ್ ಮೇಡೆ. ನೋಡಿ ಗೈಸ್ ನಮ್ಮ ಸರ್ ಫುಲ್ಲು ಸಿಂಗಿಂಗಿಗೆಲ್ಲ ಫುಲ್ ರೆಡಿಯಾಗಿ. ಗುಡ್ ಮಾರ್ನಿಂಗ್ ಸರ್. ಗೈಸ್ ಈಗ ಮಾಸ್ ಫಸ್ಟಿಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇವರೆಲ್ಲರೊಂದಿಗೆ ಆಗಮಿಸುತ್ತಿದ್ದಾರೆ ನಮ್ಮ ಸಂಸ್ಥೆಯ, ನಮ್ಮ ಕಾಲೇಜಿನ ಉಪನ್ಯಾಸಕ ಮಿತ್ರರು. ಈಗ ಮಾಸ್ ಫಸ್ಟ್ ಸ್ಟಾರ್ಟ್ ಆಗಿದೆ. ಟೋಟಲ್ 10 ಗ್ರೂಪ್ಸ್ ಇದ್ದಿದ್ದು. ಭಾವಿಸುತ್ತಿದ್ದಾರೆ ಈ ಕ್ರೀಡಾಪಟುಗಳು ಒಬ್ಬರಿಗಿಂತ ಒಬ್ಬರು ಕ್ರೀಡೆಯಲ್ಲಿ ಪಟುಜೋರು. ಎಲ್ಲಿಂದ ಮುಖ್ಯ ಅತಿಥಿಗಳ ಹಸ್ತ ಮುಖೇನ ಪಡೆದುಕೊಳ್ಳಲಾಗುತ್ತಿದೆ. ಈಗ 100 ಮೀಟರ್ ರನ್ನಿಂಗ್ ರೇಸ್ ಫೈನಲ್ ನಡೀತಿದೆ ಗೈಸ್. ಬನ್ನಿ ಗೈಸ್ ಯಾರಿಗೆ ಗೆಲ್ತಾರೆ ನೋಡೋಣ. ಈಗ PU ಸ್ಟೂಡೆಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗಬೇಕು. PUC ಅವರು ಗೈಸ್ ನಮ್ಮ ಕಾವ್ಯ ಸೆಕೆಂಡ್ ಗ್ರೂಪ್ 400 ಮೀಟರಲ್ಲಿ. ಕಾವ್ಯ ಈಗ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಸದಾ ಆನಂದವಾಗಿ ಇರ್ತಕ್ಕಂತಹ ಸದಾನಂದ ಸರ್. ನಂಬರ್ 4 ಸೆಕೆಂಡ್ ಪ್ಲೇಸ್. ನಮ್ಮ ಗ್ರೂಪಿಗೆ ಥ್ರೋಬಾಲಲ್ಲಿ ಸೆಕೆಂಡ್ ಪ್ಲೇಸ್ ಬಂತು. ನೋಡಿ ಗೈಸ್ ಬಟ್ಲು ಮುಚ್ಕೊಂಡು ಬರ್ತಿದ್ದಾಳೆ. ಓ ಫೋನ್ ಹಾಕ್ತಾರೆ ದಾನ ಮಾಡ್ತಾರೆ.
ಇವಾಗ ಇಲ್ಲಿ ನಡೀತಿರೋ ಮ್ಯಾಚ್ ಯಾವುದು ಅಂದರೆ ಥ್ರೋಬಾಲ್ ಮ್ಯಾಚ್. ಯಾರ್ಯಾರು ಆಡ್ತಿದ್ದಾರೆ ಅಂದರೆ ನಮ್ಮ PU ಲೇಡಿ ಲೆಕ್ಚರ್ ಮತ್ತು ನಮ್ಮ ಡಿಗ್ರಿ ಲೇಡಿ ಲೆಕ್ಚರ್ಸು. ಕೇಳ್ತಾ ಇದ್ದಿದ್ದು ಸುನಿತಾ ಮೇಡಮ್ ನೀವು ಇದೀರಾ ಅಂತ, ಇತ್ತ ಕಡೆಯಿಂದ ಸುನಿತಾ ಮೇಡಮ್ ಕೇಳ್ತಾ ಇದ್ರು ನೀನು ಇದೀರಾ ಅಂತ. ಸುತ್ತಿ ಸುತ್ತಿ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಕುಲ್ಫಿ ಗೈಸ್. ಇವಾಗ ಅಲ್ಲಿ ನಮ್ಮ ಜೆಂಟ್ಸ್ ಲೆಕ್ಚರ್ಸ್ದು ವಾಲಿಬಾಲ್ ಮ್ಯಾಚ್ ನಡೀತಿದೆ. ಬನ್ನಿ ಗೈಸ್ ತೋರಿಸ್ತೀನಿ. ಫೈನಲಿ ನಮ್ಮ ಡಿಗ್ರಿ ಲೆಕ್ಚರರ್ಸ್ ವಾಲಿಬಾಲ್ ಮ್ಯಾಚಲ್ಲಿ ವಿನ್ ಆದರು. ಎಲ್ಲರೂ ತುಂಬ ಖುಷಿಯಿಂದ, ಎಲ್ಲರೂ ಸ್ಟೂಡೆಂಟು ನಮ್ಮ ಲೇಡಿ ಲೆಕ್ಚರರ್ಸು ತುಂಬ ಖುಷಿಯಿಂದ ಎಲ್ಲರೂ ಸಹ ಡ್ಯಾನ್ಸ್ ಮಾಡೋಕೆ ಹೋಗ್ಬಿಟ್ರು ಗ್ರೌಂಡ್ ಒಳಗಡೆ. ಎಲ್ಲ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಸ್ಟೂಡೆಂಟಿಗೆ ಅಂತ ಡ್ಯಾನ್ಸ್ ಮಾಡೋಕ್ಕೆ ಅಂತ ಸಾಂಗ್ಗಳನ್ನ ಹಾಕಿದ್ರು. ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ನಾವು ಸಹ ಫ್ರೆಂಡ್ಸ್ ಎಲ್ಲ ಗ್ರೂಪಲ್ಲಿ ಡ್ಯಾನ್ಸ್ ಮಾಡಿದ್ವಿ. ಎಲ್ಲರೂ ಸಹ ತುಂಬ ಎಂಜಾಯ್ ಮಾಡಿದ್ರು. ಡ್ಯಾನ್ಸ್ ಎಲ್ಲ ಮಾಡಿ ಮುಗಿದ್ಮೇಲೆ 1 ಮಂತ್ ಬ್ಯಾಕ್ ನಮ್ಮ ಕಾಲೇಜಲ್ಲಿ ನಮಗೆ ಸರ್ಚ್ ವೀಕ್ ನಡೀತು. ಇಲ್ಲಿ ಯಾರ್ಯಾರು ವಿನ್ ಆಗಿದ್ರು ಅದ್ರ ಪ್ರೈಸ್ನ ಇವಾಗ ಸ್ಪೋರ್ಟ್ಸ್ ಡೇ ದಿವಸ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಎಲ್ಲ ಇವಾಗ ಮುಗೀತು, ಎಲ್ಲ ಓಡ್ತಿದ್ದಾರೆ. ಬಾಯ್ 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 ಕಾವ್ಯ ಬಾಯ್.